ಮಾಲೂರು ತಾಲೂಕು ಇತಿಹಾಸ ಏನು ಗೊತ್ತಾ? ಶಾಸಕರುಗಳು ಎಲೆಕ್ಷನ್ ಆಗೋವರೆಗೂ ಸೋತ ಮೇಲೆ ಸೋತಂತವ್ರು ಗೆದ್ದಂತವ್ರು ತುಂಬಾ ಫ್ರೆಂಡ್ಲಿ ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡೋಂಥ ಕ್ಷೇತ್ರ ಯಾವುದಂತ ಮಾಲೂರು. ಒಂದು ಇತಿಹಾಸ ಮಾಲೂರು ತಾಲೂಕಿಗೆ. ಅಂತ ಇತಿಹಾಸಕ್ಕೆ ಏನಾರ ಬಂದ್ರೆ ನಾನಂತೂ ವಿಶೇಷವಾಗಿ ಸ್ವಾಗತ ಮಾಡ್ತೀನಿ. ಯಾವುದೇ ವಿಷಯದಲ್ಲಿ ಪ್ರಸ್ತಾಪ ಮಾಡೋದಾದ್ರೆ ನಿಮ್ಮ ಮುಂದೆ ಬಂದು ಕೂತ್ಕೊಳ್ಳಿ, ಇಲ್ಲ ಗೌರವವಾಗಿ ನಮ್ಮನ್ನು ಭೇಟಿ ಮಾಡಲಿ, ನಾನು ಸ್ವಾಗತ ಮಾಡ್ತೀನಿ. ಅಕ್ರಮವಾಗಿ ಎಲ್ಲೇ ಸರ್ಕಾರಿ ಜಮೀನುಗಳನ್ನ ಅಕ್ರಮ ಮಾಡ್ಕೊಂಡಿದ್ದೆ ಯಾರೇ ಆಗಿರ್ಬೋದು, ಎಷ್ಟೇ ದೊಡ್ಡವರಾಗಿರ್ಬೋದು, ನಾನು ಅದಕ್ಕೆ ಸಹಕಾರವನ್ನು ಕೊಡ್ತೀನಿ. ನಿಜ ಆಗಿದ್ರೆ ಅದಕ್ಕೆ ಸಹಕಾರ. ಎಲ್ಲ ಒಂದಾದ್ರಲ್ಲ. ಪಾರ್ಲಿಮೆಂಟ್ ಎಲೆಕ್ಷನ್ ನಿಮ್ಮ ಮುಂದೆನೇ ಇದೆಯಲ್ಲ ರಿಸಲ್ಟು. ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ಬಿಜೆಪಿ JDS ಇಂಡಿಪೆಂಡೆಂಟ್ ಒಂದಾಗಿ ಪಾರ್ಲಿಮೆಂಟ್ ಎಲೆಕ್ಷನ್ ಮಾಡುವಾಗ ಬಿಜೆಪಿ JDS ಮೈತ್ರಿ ಅಭ್ಯರ್ಥಿಗೆ 1 ಲಕ್ಷ ಓಟು ಲೀಡನ್ನ ಕೊಡ್ತೀವಿ. ಬರೀ 50,000 ಓಟ್ ತಗೊಂಡಿರೋದು ಕಾಂಗ್ರೆಸ್ನ MLA. ನಾವು 3 ಸೇರಿ ಸುಮಾರು 1 ಲಕ್ಷಕ್ಕಿಂತ ಹೆಚ್ಚಿಗೆ ಲೀಡ್ ಕೊಡ್ತೀವಿ ಅಂತ ಹೇಳಿದ್ದು ತಮಗೂ ಗೊತ್ತಿದೆ. ಎಷ್ಟು ಓಟ್ ತಗೊಂಡ್ರು ಎಲ್ಲರೂ ಸೇರಿ? ಈಗೂ ಅಷ್ಟೇ. ಇವರೆಲ್ಲ ಒಂದಾದರೂ ಕೂಡ ಕಾಂಗ್ರೆಸ್ನ ಅಭ್ಯರ್ಥಿಗೆ 28ಕ್ಕೆ ಏನು ಸರ್ಕಾರ ಇದೆ, ಸರ್ಕಾರ ಕೊಟ್ಟಂತ ಕಾರ್ಯಕ್ರಮಗಳಾಗಿರ್ಬೋದು, 5 ಗ್ಯಾರಂಟಿ, ಮಾಲೂರು ತಾಲೂಕು ಡೆವಲಪ್ಮೆಂಟ್ಗೆ ಸುಮಾರು 2,500 ಕೋಟಿ, ಮಾಲೂರಲ್ಲಿ ಫ್ಲೇವರ್ ಆಗ್ತದೆ ಅಂತ ಯಾರು ಅನ್ಕೊಂಡಿದ್ರ? 4 ಲೈನ್ ಆಗಿರ್ಬೋದು, ಕೆರೆ ಆಗಿರ್ಬೋದು, ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ಹಾಸ್ಪಿಟಲ್ ಆಗಿರ್ಬೋದು, ಎಲ್ಲ ಡೆವಲಪ್ಮೆಂಟ್ಸ್ ಪರ 28ಗೆ ಇರ್ತಾರೆ. ಅವಲೇ ನೀವು ಜಮೀನುಗಳು ಮಾತಾಡಿದ್ರಲ್ಲ, ಯಾರೇ ಎಷ್ಟೇ ದೊಡ್ಡವರು ಆದರೂ ಕೂಡ ಅಕ್ರಮವಾಗಿ ಏನಾದ್ರು ಮಾಡ್ಕೊಳಕ್ ಹೋದ್ರೆ ನಾನು ಅವ್ರಿಗೆ ಸಪೋರ್ಟ್ ಮಾಡಲ್ಲ. ಇವ್ರಿಗೆ ಸಹಕಾರ ಕೊಡ್ತೇನೆ. ಯಾರಿಗೆ ಈಗ ಆಪಾದನೆ ಮಾಡ್ತಾ ಇದಾರಲ್ಲ ಅಂತವರು ಏನಾದ್ರು ಮಾಹಿತಿಗಳ ಕೊಟ್ರೆ ನಾನು ಕೂಡ ಯಾರೇ ಆಗಿರ್ಬೋದು, ಎಷ್ಟು ದೊಡ್ಡ ಮನುಷ್ಯರೇ ಆಗಿರ್ಬೋದು, ನಾನು ಅಂತವುದಕ್ಕೆ ಸಪೋರ್ಟ್ ಮಾಡೋದಿಲ್ಲ. ನಾನು ಎಲ್ಲ ರಿಪೋರ್ಟ್ ಕೇಳಿದ್ದೀನಿ ನಾನು ಅಧಿಕಾರಿಗಳನ್ನ. ಇವರು ಆಪಾದನೆ ಮಾಡಿದ್ಮೇಲೆ ವೈಯಕ್ತಿಕವಾಗಿ ಏನೋ ನಾವು ಮಾತಾಡ್ಬಿಟ್ರೆ ನಾನು ಕೌಂಟರ್ ಮಾಡೋಕ್ಕಾಗಲ್ಲ. ಅದಕ್ಕೆ ರಿಪೋರ್ಟ್ ಕೇಳಿದ್ದೀನಿ, ತಹಸೀಲ್ದಾರ್ ಕೇಳಿದ್ದೀನಿ, ಇನ್ನೂ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳನ್ನ ಏನು 0 ಏನು ಹಿಸ್ಟ್ರಿ ಏನಿದೆ ದಾಖಲೆ ಕೇಳಿದ್ದೀನಿ. ಮತ್ತೆ ಅಗಲಕೋಟೆ ಜಮೀನು 50 ಎಕರೆ ಜಮೀನು ಅಂತ ಹೇಳ್ತಾ ಇದ್ದಾರೆ. 51 ಎಕರೆ ಬೂತ್ ದಾನ ಮಾಡಿರೋದು ಅಂತ ಹೇಳಿದ್ದಾರೆ. ಅದ್ರ ಹಿಸ್ಟ್ರಿ ಏನು? ಯಾಕಂದ್ರೆ ನಾನು ಊರ ಪಕ್ಕದಲ್ಲೇ ಇರೋಂಥವನು. ಏನಪ್ಪ, ನನಗೆ ಗೊತ್ತಿಲ್ಲ ಇದು. ಅಲ್ಲಿ ಜೋಡಿದಾರ ಒಬ್ರು ಗೊತ್ತಿತ್ತು, ಜೋಡಿದಾರ ಜಮೀನಲ್ಲಿರೋದು ಗೊತ್ತಿತ್ತು, ಅವರು ಮಾರಾಟ ಮಾಡಿಕೊಂಡಿರೋದು ಗೊತ್ತಿತ್ತು. ಯಾರು ಇಲ್ಲಿವರೆಗೂ ಮಾತಾಡಿರಲಿಲ್ಲ. ಇವತ್ತು ಹೊಸದಾಗಿ ಏನೋ ಮಾತಾಡ್ತಾ ಇದ್ದಾರೆ. ಸುಳ್ಳ ನಿಜ ಏನಿದೆ ದಾಖಲೆಗಳು ಕೊಡಿ ಅಂತ ಕೇಳಿದ್ದೀನಿ. ನನ್ನ ಪ್ರಕಾರ ಇನ್ನೊಂದು 5-6 ದಿವಸದಲ್ಲಿ ವಾರದಲ್ಲಿ ಟೋಟಲ್ಲು ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳೆಲ್ಲ ನನ್ನ ಅಧಿಕಾರಿಗಳು ಕೊಡ್ತಾರೆ. ಕೊಟ್ಟು ನೋಡಿ ಅದಾದ ಮೇಲೆ ನಿಜವಾಗ್ಲೂ ಇದ್ರೆ ನಮ್ಮ ಸರ್ಕಾರಕ್ಕೆ ಅದು ಜಾಗ ಬರೋಂಗಿದ್ರೆ ಪಾಪ ಹೇಳ್ತಾ ಇದ್ರು ಅವರು ಏನಂತ 50 ಎಕರೆ ಜಮೀನು ಕೊಡ್ತೀನಿ, ಅದು ಜಮೀನು ಉಳಿಸ್ಕೊಳ್ಳಿ, ನಾನು ಗುರ್ತಿಡಿಸಿದ್ದೀನಿ, ಅವರು ಉಳಿಸ್ಬಿಟ್ರೆ ನಾನು ಸೆಂಟ್ರಲ್ ಗೌರ್ಮೆಂಟ್ ದುಡ್ಡು ಕೊಡಿಸ್ತೀನಿ ಅಂತ. ಸೆಂಟ್ರಲ್ ಗೌರ್ಮೆಂಟ್ ದುಡ್ಡು ಕೇಳೋಂಥ ಪ್ರಮೇಯ ಏನೂ ಇಲ್ಲ. ಸರ್ಕಾರಿ ಜಮೀನು ಇದ್ದರೆ ಈಗಾಗಲೇ ನಂದು ಡಿಪ್ಲೊಮಾ ಕಾಲೇಜ್ ಕೂಡ ನಾಳೆ ಬಜೆಟಲ್ಲಿ ಅನೌನ್ಸ್ ಆಗುವಂಥ ಅವಕಾಶಗಳು ಹೆಚ್ಚಿಗೆ ಇದೆ. ಇನ್ನೂ ಒಳ್ಳೆ ಮುರಾಜಿ ಇರ್ಬೋದು, ಕಿತ್ತೂರು ವಸತಿ ಶಾಲೆ ಆಗಿರ್ಬೋದು, ಇಂಥವೇನಾದರೂ ಮಾಡೋದಕ್ಕೆ ನಮ್ಮ ಸರ್ಕಾರನೇ ಮಾಡ್ಕೊತೀವಿ ನಾವು. ಎಲ್ಲ ಮಾಲೂರು ತಾಲೂಕಲ್ಲಿ ಎಲ್ಲ ಸುಮಾರು ಜನ ಒಕ್ಕಲಿಗರು ಫಾಲೋವರ್ಸೇ, ಬೇರೆ ಬೇರೆ ಜಾತಿಯವರು ಫಾಲೋವರ್ಸೇ, ನನ್ನ ಸ್ನೇಹಿತರು ಸಂಬಂಧಿಕರು ಯಾರು ಬದುಕೇಬಾರ್ದೇನೋ. ತಪ್ಪು ಮಾಡಿದೆ ತಪ್ಪು. ಯಾರೋ ನನ್ನ ಜೊತೆಲಿರೋನೇನೋ ಒಂದು ಆಸ್ತಿ ಮಾಡ್ಕೊಂಡ್ರೆ ಅವ್ನು ತಪ್ಪು ಅಂತ ಹೇಳೋದು, ಆಸ್ತಿ ಮಾಡಿಕೊಡೋ ತಪ್ಪು ಇದೆಯಾ ಇಲ್ಲ ಅಂತ ತಿಳ್ಕೊಬೇಕಲ್ವ ನಾನು. ಅದನ್ನ ಅವ್ರು ಹೇಳೋದು ನೀವು ಹೇಳೋದು ಕರೆಕ್ಟ್ ಅಲ್ಲ. ವ್ಯವಹಾರ ಮಾಡ್ತಾ ಇರ್ಬೋದು, ಇವ್ರು ಮಾಡಿಲ್ವಾ? ಹೊಸಕೋಟೆ ತಾಲೂಕಲ್ಲಿ ಎಷ್ಟು ಎಕರೆ ಇಲ್ಲವೆ? ಮಾಲೂರು ತಾಲೂಕಲ್ಲಿ ಎಷ್ಟು ಎಕರೆ ಅವೆ? ಅವ್ರ ಅಪ್ಪಂದ ಎಷ್ಟು ಎಕರೆ ಇದೆ? ಅವ್ರ ಅಣ್ಣದ ಎಷ್ಟು ಎಕರೆ ಇದೆ? ಇವ್ರದ್ದೇನನ್ನದೆ ಇವತ್ತಿಗೆ ನಾನು ಬಾಯಿ ಬಿಚ್ಚಿಲ್ಲ ನಾನು. ಅವ್ರ ವ್ಯವಹಾರ ಅವ್ರದ್ದು. ಅಲ್ಲಿ ಏನಾನ ಮಾಡಿದ್ರೆ ಅಕ್ರಮ ಮಾಡ್ಕೊಂಡ್ರೆ ನಾನು ಮಾಡ್ಕೊಂಡಿದ್ರು ಉಳಿಸ್ಕೊಳಕ್ಕಾಗಲ್ಲ, ಅವ್ರು ಮಾಡ್ಕೊಂಡಿದ್ರು ಒಂದಲ್ಲ ಒಂದಿನ ಉಳಿಸ್ಕೊಳಕ್ಕಾಗಲ್ಲ ಅಂತೇಳ್ಬಿಟ್ಟು ಮಾಜಿ MLA, ನಾನು ಈಗ MLA, ನಾನು ಸರ್ಕಾರ ಇದೆ ಅಂತ ಎಲ್ಲೆಲ್ಲ ಇದೆ ಅಂತ ಹುಡ್ಕೊಂಡು ಅದೇ ಕೆಲಸ ಮಾಡ್ಕೊಂಡಿದ್ರೆ ಟೈಮ್ ಅದೆಲ್ಲ ಹೋಗ್ಬಿಡ್ತದೆ.